ಫಸ್ಟ್ ಕ್ವೆಶ್ಚನ್ ಏನಿದೆ ಅಂದರೆ, ಒನ್ ಅಬ್ಸರ್ವರ್ ಎಸ್ಟಿಮೇಟ್ಸ್ ದ ಆಂಗಲ್ ಆಫ್ elevation to the basket of hot air balloon to be 60 degree, while another observer 100 meter away estimates the angle of elevation to be 30 degree. ಇದರಲ್ಲಿ find the height of the basket from the ground, the distance of the basket from the following observer I, ಮತ್ತು ಮೂರನೇ ಕ್ವೆಶ್ಚನ್ನು ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಅಬ್ಸರ್ವರ್ ಫ್ರಮ್ ದ ಬ್ಯಾಸ್ಕೆಟ್ ಅಂತ ಇದೆ. ಈ ಕ್ವೆಶ್ಚನ್ಗೆ ನಾವು ಇವಾಗ ಆನ್ಸರ್ ಮಾಡಬೇಕು. ಸೊ ಮೊದಲನೇದಾಗಿ ಈ ಕ್ವೆಶ್ಚನ್ಗೆ ಅನುಗುಣವಾಗಿ ಡಯಾಗ್ರಾಮ್ನ ಹಾಕೋಣ. ಏನಂತ ಹೇಳಿದ್ರೆ, ಒಂದು ಹಾಟ್ ಏರ್ ಬಲೂನ್ ಇದೆ ನಮ್ಮ ಹತ್ರ. ಸೊ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಹೇಳಿದ್ರೆ, ಸಮ್ವೇರ್ ಇಲ್ಲಿ ಪಾಯಿಂಟ್ ಇದೆ ಅದನ್ನು ಅಂತ ಇಟ್ಕೊಳ್ಳೋಣ. ಸೊ ಅದು ಎಷ್ಟು ಹೈಟಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸರಿನಾ? ಅದರಲ್ಲಿ ಆ ಹಾಟ್ ಏರ್ ಬಲೂನ್ದು ಮೊದಲನೇ ಆ್ಯಂಗಲ್ ಆಫ್ ಎಲಿವೇಶನ್ನು ಒಬ್ಬೊಂದು ಎಷ್ಟಿದೆ, ಬ್ಯಾಸ್ಕೆಟ್ ಆಫ್ ಹಾಟ್ ಏರ್ ಬಲೂನ್ ಈ 60 ಡಿಗ್ರಿ, ವೈಲ್ ಅನದರ್ ಅಬ್ಸರ್ವರ್ 100 ಮೀಟರ್ ಅವೇ ಎಸ್ಟಿಮೇಟ್ಸ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ಬಿ 30 ಡಿಗ್ರಿ ಅಂತ ಇದೆ. ಸೊ ಮೊದಲನೇದು ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂತ ಹೇಳಿದ್ರೆ 60 ಡಿಗ್ರಿ ಇದೆ. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಇದೆ. ಆದರೆ ಎಷ್ಟು ಡಿಗ್ರಿ ಇದೆ, ಎಷ್ಟು ಅವನು ಮೂವ್ ಆಗಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ನನಗೆ ಒಂದು ಎಕ್ಸ್ ಮೂಮೆಂಟ್ ಎಕ್ಸ್ ಮೀಟರ್ ಅಷ್ಟು ದೂರ ಇದೆ ಅಂತ ಇಟ್ಕೊಳ್ಳೋಣ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 100 ಮೀಟ್ರು ಹಿಂದೆ ಇದ್ದಾನೆ ಅವನ ಅಬ್ಸರ್ವರು. ಅವನಿಂದ ಈ ಪಾಯಿಂಟಿಗೆ 30 ಡಿಗ್ರಿ ಎಸ್ಟಿಮೇಷನ್ ಇದೆಯಂತೆ. ಹಾಗಾದರೆ ಅವ್ರು ಏನನ್ನು ಹೇಳಿದ್ದಾರೆ ಅಂದರೆ, ಹೈಟ್ ಆಫ್ ದ ಬ್ಯಾಸ್ಕೆಟ್ ಫ್ರಮ್ ದ ಗ್ರೌಂಡ್, ಇಲ್ಲಿಂದ ಇಲ್ಲಿಗಿರುವಂತಹ ಬ್ಯಾಸ್ಕೆಟ್ಗೆ ಎಷ್ಟು ಹೈಟ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಆಫ್ ದ ಬ್ಯಾಸ್ಕೆಟ್ ಫ್ರಮ್ ದ ಫಸ್ಟ್ ಅಬ್ಸರ್ವರ್, ಈ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಅಬ್ಸರ್ವರ್, ಹಾರಿಜಾಂಟಲ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್. ಈ ಕ್ವೆಶ್ಚನ್ಗೆ ಆನ್ಸರ್ ಮಾಡೋದು, ಎಲ್ಲದಕ್ಕೂ ಪಾಯಿಂಟ್ಸ್ನ ಕೊಟ್ಕೊಂಡ್ಬಿಡೋಣ. ದಿಸ್ ಇಸ್ ದ ಎ ಪಾಯಿಂಟ್, ಬಿ, ಸಿ ಆ್ಯಂಡ್ ಡಿ ಪಾಯಿಂಟ್ ಅಂತ ಹೇಳಿ ತಗೊಳ್ಳೋಣ. ಮೊದಲನೇದಾಗಿ ನಾವು ಮೊದಲನೇ ಪಾಯಿಂಟಿಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಣ. ಮೊದಲನೇ ಪಾಯಿಂಟ್ಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ವಿ ಹ್ಯಾವ್ ಟು ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಡಿ. ಡಿ ಟ್ರಯಾಂಗಲ್ನ ತಗೊಳ್ಳೋಣ. ಎ ಬಿ ಸಿ ಟ್ರಯಾಂಗಲ್ನ ತಗೊಳ್ಳೋಣ. ಅವಾಗ ಈ ಹೆಚ್ ನನಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಈ ಹೆಚ್ ಬೇಕು, ಮತ್ತು ಅವರು ಎಕ್ಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಹೈಟ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ವಿಲ್ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಅಂತ ಹೇಳಿ ತಗೋತೀವಿ. ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂದರೆ ಹೆಚ್ ಡಿವೈಡೆಡ್ ಬೈ ಬಿ ಸಿ ಅಂತ ಅಂದರೆ ಎಕ್ಸ್ ಆಗುತ್ತೆ. ಟ್ಯಾನ್ 60 ಇಸ್ ನಥಿಂಗ್ ಬಟ್ √3. ಸೊ √3 ಈಸ್ ಈಕ್ವಲ್ ಟು ಹೆಚ್ ಬೈ ಎಕ್ಸ್ ಆಗುತ್ತೆ. ಹೆಚ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು √3 ಆಯಿತು. ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1 ಅಂತ ಹೇಳಿ ತಗೊಳ್ಳೋಣ. ಎರಡನೇದು ಇನ್ ದ ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ನ ತಗೊಳ್ಳೋಣ. ಇದರೊಳಗಡೆ ನಮಗೆ ಇನ್ ದ ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ನ ತಗೊಂಡ್ರೆ ನಾವು ಇದರೊಳಗಡೆನೂ ಕೂಡ ಟ್ಯಾನ್ ಥೀಟಾನ ಡಿಫೈನ್ ಮಾಡ್ತೀವಿ. ಟ್ಯಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಅಂದರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗುತ್ತೆ. ಟ್ಯಾನ್ ಥೀಟಾ ಅಂತ ಅಂದರೆ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂದರೆ ಹೆಚ್ ಡಿವೈಡೆಡ್ ಬೈ ಬಿ ಡಿ ಅಂದರೆ 100 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ವಾಟ್ ಈಸ್ ಟ್ಯಾನ್ 30 ಡಿಗ್ರಿ? ಟ್ಯಾನ್ 30 ಡಿಗ್ರಿ ಅಂತ ಹೇಳಿದ್ರೆ √1 ಬೈ √3 ವಿಚ್ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ಆಗುತ್ತೆ. ಎರಡನ್ನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದರೆ ಹೆಚ್ ವಿಲ್ ಬಿ ಈಕ್ವಲ್ ಟು √3 ಡಿವೈಡೆಡ್ ಬೈ ಹೆಚ್ ವಿಲ್ ಬಿ ಈಕ್ವಲ್ ಟು 100 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ √3 ಆಗುತ್ತೆ. ಸೊ ನೋಡಿ ಇಲ್ಲಿ ಹೆಚ್ ಇಸ್ ಈಕ್ವಲ್ ಟು ಎಕ್ಸ್ √3. ದಿಸ್ ಇಸ್ ದ ಇಕ್ವೇಷನ್ ನಂಬರ್ 2. ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1. ಆನ್ ಕಂಪೇರಿಂಗ್ ಇಕ್ವೇಷನ್ 2 ಮತ್ತು 1 ಎರಡನ್ನೂ ನಾವು ಕಂಪೇರ್ ಮಾಡಿದಾಗ ಎಕ್ಸ್ ಇಂಟು √3 ವಿಲ್ ಬಿ ಈಕ್ವಲ್ ಟು 100 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ √3 ಆಗುತ್ತೆ. √3 ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ 3 ಇಂಟು ಎಕ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 100 ಪ್ಲಸ್ ಎಕ್ಸ್. ಸೊ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 2x ಆಗುತ್ತೆ. 2x ವಿಲ್ ಬಿ ಈಸ್ ಈಕ್ವಲ್ ಟು 100, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 50 ಮೀಟರ್ಸ್. ಸೊ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 50 ಮೀಟರ್. ವಿಚ್ ಇಸ್ ಈಕ್ವಲ್ ಟು ಏನು? ಬಿ ಸಿ ಇಸ್ ಈಕ್ವಲ್ ಟು ನಮಗೆ 50 ಮೀಟರ್ ಬಂತು. ಸೊ ಈ 50 ಮೀಟರ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ಹೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಟ್ ವಿಲ್ ಬಿ ಈಕ್ವಲ್ ಟು ಏನು? ಹೆಚ್ ಈಸ್ ಈಕ್ವಲ್ ಟು
ಎಕ್ಸ್ ಇಂಟು √3. ಎಕ್ಸ್ ಇಂಟು √3 ಅಂತ ಅಂದರೆ ಅರ್ಥ ಏನು? 50. ಎಕ್ಸ್ ಅಂತಂದರೆ 50 ಇಂಟು √3. ಅವ್ರು ಆಲ್ರೆಡಿ √3 ಇಸ್ ಈಕ್ವಲ್ ಟು 1.732 ಅಂತ ಹೇಳಿದ್ದಾರೆ. ನೀವು ಬೇಕಿದ್ರೆ 50 √3 ಅಂತಲೂ ಕೂಡ ಇಡ್ಬೋದು. ಹೆಚ್ ಇಸ್ ಈಕ್ವಲ್ ಟು 50 ಇಂಟು √3 ವ್ಯಾಲ್ಯೂನ ಕೂಡ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. 1.732ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಹೆಚ್ ಇಸ್ ಈಕ್ವಲ್ ಟು 86.600 ಬರುತ್ತೆ. ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬಹುದು. ಸೊ ಸಿಮಿಲರ್ಲಿ ಇವಾಗ ನಮಗೆ ಇದರಲ್ಲಿ ಇದ್ರದ್ದು 50 ಮೀಟರ್ ಸಿಕ್ತು. ಎರಡನೇ ಕ್ವೆಶ್ಚನ್ ಏನಂತ ಅಂದರೆ ದ ಡಿಸ್ಟೆನ್ಸ್ ನೋಡಿ, ದ ಡಿಸ್ಟೆನ್ಸ್ ಆಫ್ ದ ಬ್ಯಾಸ್ಕೆಟ್ ಫ್ರಮ್ ದ ಫಸ್ಟ್ ಅಬ್ಸರ್ವರ್ ಐ ಅಂತ ಇದೆ. ಸೊ ಫಸ್ಟ್ ಅಬ್ಸರ್ವರ್ಸ್ ಐ ಇಂದ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಟ್ರಯಾಂಗಲ್ ABC ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವನೇ ತಾನೇ ಫಸ್ಟ್ ಅಬ್ಸರ್ವರು. ಸೊ ಕನ್ಸಿಡರ್ ದ ಟ್ರಯಾಂಗಲ್ ABC ಅಂತ ತಗೊಂಡ್ರೆ, ಸೊ ಅಗೇನ್ tan 60 ಡಿಗ್ರಿ ವಿಲ್ ಬಿ ಈಕ್ವಲ್ ಟು BC by adjacent side divided by hypotenuse side. So tan 60 ಅಂದರೆ √3 will be equal to BC is nothing but x divided by AC. ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ AC, ಸೊ x ಅಂತ ಅಂದರೆ ಎಷ್ಟು, BC ಎಷ್ಟಿದೆ, 50 divided by AC ಆಗುತ್ತೆ. ಸೊ AC is equal to 50 divided by √3. AC ಲೆಂತ್ ಎಷ್ಟಾಗುತ್ತೆ, 50 divided by √3 ಮೀಟರ್ಸ್ ಆಗುತ್ತೆ. ಸೊ ಇದು ಫಸ್ಟ್ ಅಬ್ಸರ್ವರ್. ಸೆಕೆಂಡ್, ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಅಬ್ಸರ್ವರ್ ಫ್ರಮ್ ದ ಬ್ಯಾಸ್ಕೆಟ್. ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂತ ಅಂದರೆ ನಮ್ಗೆ ಎಲ್ಲಿ ಡಿಸ್ಟೆನ್ಸ್ ಅಂತ ಅಂದರೆ D ಪಾಯಿಂಟಿಂದ B ಪಾಯಿಂಟ್, ಥರ್ಡ್ ಪಾಯಿಂಟ್ ಇದು. ನಾವಿವಾಗ ಇದಕ್ಕೆ ಸೆಕೆಂಡ್ ಒನ್ಗೆ ಆನ್ಸರ್ ಮಾಡಿದ್ವಿ. ಥರ್ಡ್ ಒನ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂತ ಅಂದರೆ BD ವಿಲ್ ಬಿ ಈಕ್ವಲ್ ಟು BC ಪ್ಲಸ್ CD. ಸೊ BD ಇಸ್ ದ ಈಕ್ವಲ್ ಟು ಅಂತಂದರೆ ನಮ್ಗೆ ಎಷ್ಟು ಗೊತ್ತಿಲ್ಲ. ಸೊ B ಇಂದ C ಗೊತ್ತು ಎಷ್ಟು ಅಂದರೆ 50 ಮೀಟ್ರು, ಅದೇ C ಇಂದ D ಗೊತ್ತು 100. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತಂದರೆ 150 ಮೀಟರ್. ಸೊ ಇದು ಫಸ್ಟ್ ಕ್ವೆಶ್ಚನ್ಗೆ ಆನ್ಸರು. ಸೊ ಈ ರೀತಿ ನಾವು ಅವರು 5 ಮಾರ್ಕ್ಸ್ಗೆ ಕ್ವೆಶನ್ ಕೇಳಿದಾಗ ಸಾಲ್ವ್ ಮಾಡಬೇಕಾಗತ್ತೆ.